ನಮಸ್ಕಾರ. ಕರ್ನಾಟಕದಲ್ಲಿ ವೈದ್ಯಕೀಯ ಪದವಿ ಹಾ ಮುಖ್ಯವಾಗಿ MBBS ಮಾಡಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತಲ್ವಾ? ಹೌದು, ಖಂಡಿತ. ನಮ್ಮ ರಾಜ್ಯ ಮೆಡಿಕಲ್ ಎಜುಕೇಷನ್ಗೆ ಹೆಸರುವಾಸಿ. ಆದರೆ ಈ ಅಡ್ಮಿಷನ್ ಪ್ರಾಸೆಸ್ ಇದೆಯಲ್ಲ, ಅದು ಒಂಥರ ಜಟಿಲನೇ ಸರಿ. ಹೌದು. ಇಂದು ಅದರ ಬಗ್ಗೆನೆ ಅಂದ್ರೆ ಪ್ರವೇಶ ಪ್ರಕ್ರಿಯೆ, ಅವಕಾಶಗಳು, ಆಮೇಲೆ ಸವಾಲುಗಳು ಇದನ್ನೆಲ್ಲ ನಮ್ಮತ್ರ ಇರೋ ಮಾಹಿತಿ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ. ಅದೇ, ನೀಟ್ ರಿಸಲ್ಟ್ ಬಂದ್ಮೇಲೆ ಮುಂದೇನು ಅನ್ನೋದೇ ದೊಡ್ಡ ಪ್ರಶ್ನೆ. ಆಮೇಲೆ ಕರ್ನಾಟಕ ಓಪನ್ ಸ್ಟೇಟ್ ಅಂತಾರಲ್ಲ, ಹಂಗಂದ್ರೆ ಏನು? ಮತ್ತೆ ಈ ಗೌರ್ಮೆಂಟ್, ಪ್ರೈವೇಟ್, ಡೀಮ್ಡ್ ಕಾಲೇಜ್ಗಳ ಫೀಸ್ನಲ್ಲಿ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಯಾರು ಅಪ್ಲೈ ಮಾಡ್ಬೋದು? ಹೀಗೆ ಈ ಎಲ್ಲ ವಿಷಯಗಳನ್ನ ಇವತ್ತು ಚರ್ಚಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ಈ ಮೆಡಿಕಲ್ ಕೋರ್ಸ್ಗಳಿಗೆ ಅಂದ್ರೆ MBBS, BDS ಇಂಥವುಗಳಿಗೆ ಅರ್ಹರು ಅದು ಕ್ಲಿಯರ್ ಆಗ್ಬಿಡ್ಲಿ. ಖಂಡಿತ. ನೋಡಿ, MBBS, BDS ಇರ್ಲಿ ಅಥವಾ BMS, BHMS, BUMS, BSMS ಇವುಗಳಿಗೆಲ್ಲ ನೀಟ್ UG ಪಾಸ್ ಆಗಿರ್ಲೇಬೇಕು. ಅದು ಮೊದಲನೇ ಕಂಡೀಷನ್. ಓಕೆ. ಅದರ ಜೊತೆಗೆ PUC ಅಥವಾ 10+2 ಲೆವೆಲ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಬಯೋಟೆಕ್ನಾಲಜಿ ಆಮೇಲೆ ಇಂಗ್ಲಿಷ್ ಇದರಲ್ಲಿ ಪಾಸ್ ಆಗಿರಬೇಕು. ಮಾರ್ಕ್ಸ್ ವಿಷಯದಲ್ಲಿ ಮಿನಿಮಮ್ ಎಷ್ಟು ಬೇಕು? ಜನರಲ್ ಕ್ಯಾಟಗರಿಗೆ 50% ಮಾರ್ಕ್ಸ್ ಬೇಕು, ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಸೇರಿ. ಅದೇ SC, ST, OBC ಕ್ಯಾಟಗರಿಗೆ ಸೇರಿದವರಿಗೆ 40% ಸಾಕು. ಸರಿ. ವಯಸ್ಸು, ಏಜ್ ಲಿಮಿಟ್ ಏನಾದರೂ ಇದೆ. ಅಡ್ಮಿಷನ್ ವರ್ಷದ ಡಿಸೆಂಬರ್ 31ನೇ ತಾರೀಕಿಗೆ ಕನಿಷ್ಠ 17 ವರ್ಷ ಆಗಿರ್ಲೇಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಸದ್ಯಕ್ಕಿಲ್ಲ. BNYS ಬಗ್ಗೆ ಒಂದು ಮಾತು ಕೇಳಿ ಬರ್ತಿದೆ. ಅಂದ್ರೆ ನ್ಯಾಚುರೋಪತಿ ಕೋರ್ಸ್ಗೆ ನೀಟ್ ಬೇಕಿಲ್ವಾ? ಹೌದು, ಅದಕ್ಕೆ ನೀಟ್ ಕಡ್ಡಾಯ ಇಲ್ಲದಿರೋ ಸಾಧ್ಯತೆ ಇದೆ. ಅದು ಬಹುಶಃ ಸ್ಟೇಟ್ ಗವರ್ಮೆಂಟ್ ರೂಲ್ಸ್ ಅಥವಾ ಆಯಾ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚಾಗಿ ಮೆರಿಟ್ ಬೇಸಿಸ್ ಮೇಲೆ ಇರಬಹುದು. ಓಕೆ. ಈಗ ಓಪನ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಕರ್ನಾಟಕಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಓಪನ್ ಸ್ಟೇಟ್ ಅಂದ್ರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಕರ್ನಾಟಕದ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿರೋ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳಿಗೆ ಮತ್ತೆ ಅದರ್ ಕೋಟಾ ಸೀಟುಗಳಿಗೆ ಅರ್ಜಿ ಹಾಕಬಹುದು. ಓಹ್, ಹಾಗಾ? ಅಂದ್ರೆ ಕಾಂಪಿಟಿಷನ್ ಜಾಸ್ತಿ ಇರುತ್ತೆ ಅಲ್ವಾ, ಬೇರೆ ರಾಜ್ಯದವರು ಬರ್ತಾರೆ ಅಂದಮೇಲೆ? ಖಂಡಿತ. ಪ್ರೈವೇಟ್ ಸೀಟ್ಗಳಿಗೆ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟಿಷನ್ ಇರುತ್ತೆ. ಸರಿ, ಈ ಕೌನ್ಸಿಲಿಂಗ್ ಅಂದ್ರೆ ಸೀಟ್ ಹಂಚಿಕೆ ಪ್ರಕ್ರಿಯೆ ಅದು ಹೇಗೆ ನಡೆಯುತ್ತೆ? ಯಾರು ಮಾಡ್ತಾರೆ? ಇಲ್ಲಿ ಮುಖ್ಯವಾಗಿ 2 ಬಾಡಿಗಳಿವೆ. ಒಂದು ನಮ್ಮ KEA, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇವರು ಸ್ಟೇಟ್ ಕೋಟಾ ಸೀಟುಗಳ ಕೌನ್ಸಿಲಿಂಗ್ ಮಾಡ್ತಾರೆ. ಅಂದ್ರೆ ಗವರ್ಮೆಂಟ್ ಕಾಲೇಜ್ಗಳಲ್ಲಿರೋ 85% ಸೀಟುಗಳು ಮತ್ತೆ ಪ್ರೈವೇಟ್ ಕಾಲೇಜ್ಗಳಲ್ಲಿರೋ 100% ಸೀಟುಗಳು, ಅಂದ್ರೆ ಗವರ್ಮೆಂಟ್ ಕೋಟಾ, ಪ್ರೈವೇಟ್ ಕೋಟಾ, NRI, ಅದರ್ಸ್ ಎಲ್ಲನೂ KEAನೇ ನೋಡ್ಕೊಳ್ಳುತ್ತೆ. ಓಕೆ. ಪ್ರೈವೇಟ್ನ ಎಲ್ಲಾ ಸೀಟುಗಳು KEA ಮೂಲಕವೇ? ಹೌದು. ಇನ್ನೊಂದು MCC, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಇದು ಸೆಂಟ್ರಲ್ ಲೆವೆಲ್ ಬಾಡಿ. ಇವರು ಆಲ್ ಇಂಡಿಯಾ ಕೋಟಾದ 15% ಗವರ್ಮೆಂಟ್ ಸೀಟ್ಗಳು ಮತ್ತೆ ಡೀಮ್ಡ್ ಯೂನಿವರ್ಸಿಟಿಗಳ 100% ಸೀಟುಗಳಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಓಕೆ. KEA ಪ್ರಾಸೆಸ್ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಯಾಕೆಂದ್ರೆ ನಮ್ಮ ರಾಜ್ಯದ ಬಹುತೇಕ ವಿದ್ಯಾರ್ಥಿಗಳು ಇದರ ಮೂಲಕವೇ ಹೋಗೋದು. ಸ್ಟೆಪ್ಸ್ ಏನು ಮತ್ತೆ 2025ರ ಡೇಟ್ಸ್ ಬಗ್ಗೆ ಏನಾದರೂ ಅಂದಾಜಿದೆಯಾ? ಖಂಡಿತ. KEAದಲ್ಲಿ ಮೊದಲು ಅವರ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡಬೇಕು, ಆಮೇಲೆ ಫೀಸ್ ಕಟ್ಟಬೇಕು. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದು ಆನ್ಲೈನ್ ಅಥವಾ ಆಫ್ಲೈನ್ ಇರ್ಬೋದು. ಸರಿ. ವೆರಿಫಿಕೇಶನ್ ಆದ್ಮೇಲೆ ಒಂದು ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ. ಅದು ಬಹಳ ಮುಖ್ಯ. ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಓಕೆ. ಆಮೇಲೆ ಚಾಯ್ಸ್ ಫಿಲ್ಲಿಂಗ್ ಅಂದ್ರೆ ನಿಂಗೆ ಯಾವ್ಯಾವ ಕಾಲೇಜು ಯಾವ್ಯಾವ ಕೋರ್ಸ್ ಬೇಕು ಅಂತ ಪ್ರಯಾರಿಟಿ ಪ್ರಕಾರ ಲಿಸ್ಟ್ ಕೊಡೋದು. ನಿಮ್ಮ ನೀಟ್ ರ್ಯಾಂಕ್ ಆಧಾರದ ಮೇಲೆ ಸೀಟ್ ಅಲಾಟ್ ಆಗತ್ತೆ. ಸೀಟ್ ಸಿಕ್ತ್ರೆ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಡೇಟ್ಸ್ ಬಗ್ಗೆ ಹೇಳೋದಾದ್ರೆ 2025ಕ್ಕೆ. ಕಳೆದ ವರ್ಷದ ಟ್ರೆಂಡ್ ನೋಡಿದ್ರೆ 2025ಕ್ಕೆ ರಿಜಿಸ್ಟ್ರೇಷನ್ ಬಹುಶಃ ಜುಲೈ 7ರಿಂದ 10ರವರೆಗೆ ಇರಬಹುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಜುಲೈ 10ರಿಂದ 15. ವೆರಿಫಿಕೇಶನ್ ಸ್ಲಿಪ್ 16ನೇ ತಾರೀಕು ಸಿಗಬಹುದು. ರೌಂಡ್ 1 ಚಾಯ್ಸ್ ಫಿಲ್ಲಿಂಗ್ ಜುಲೈ 18ದಿಂದ 21 ಮತ್ತೆ ರೌಂಡ್ 1 ರಿಸಲ್ಟ್ ಜುಲೈ 25ರ ಆಸುಪಾಸು ಬರಬಹುದು. ಇವೆಲ್ಲ ಅಂದಾಜ ದಿನಾಂಕಗಳು. KEA ಅಧಿಕೃತವಾಗಿ ಅನೌನ್ಸ್ ಮಾಡೋವರೆಗೂ ಕಾಯ್ಬೇಕು. ಈ ಚಾಯ್ಸ್ ಫಿಲ್ಲಿಂಗ್, ಚಾಯ್ಸ್ ಲಾಕಿಂಗ್ ಎಲ್ಲ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಲ್ವಾ? ಹೌದು, ಖಂಡಿತ. ಯಾಕಂದ್ರೆ ಒಮ್ಮೆ ಲಾಕ್ ಮಾಡಿದ್ರೆ ಬದಲಾಯಿಸೋಕೆ ಕಷ್ಟ. ಈಗ ಎಲ್ಲರ ತಲೆ ಕೆಡಿಸೋ ವಿಷಯಕ್ಕೆ ಬರೋಣ. ಫೀಸ್ ಎಷ್ಟಿರುತ್ತೆ? ಗವರ್ನ್ಮೆಂಟ್,
ಪ್ರೈವೇಟ್ ಡೀಮ್ಡ್ ವ್ಯತ್ಯಾಸ ಎಷ್ಟಿದೆ? ಅದೇ ಮುಖ್ಯವಾಗಿ ಬೇಕಾಗಿರೋದು. ನೋಡಿ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ವರ್ಷಕ್ಕೆ ಸುಮಾರು 50ರಿಂದ 75 ಸಾವಿರ ರೂಪಾಯಿ ಇರಬಹುದು ಟ್ಯೂಷನ್ ಫೀಸ್. ಓಕೆ, ಅದು ಪರವಾಗಿಲ್ಲ. ಆದ್ರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಕೋಟಾ ಸೀಟಿಗೆ ಸುಮಾರು 1.4 ಲಕ್ಷದಿಂದ 1.6 ಲ್ಯಾಕ್ಸ್ ಆಗಬಹುದು. ಅದೇ ಜಿಎಂಪಿ ಅಂದ್ರೆ ಜನರಲ್ ಮೆರಿಟ್ ಪ್ರೈವೇಟ್ ಸೀಟಿಗೆ ಸುಮಾರು 10 ಲಕ್ಷದಿಂದ 25 ಲಕ್ಷದ ತನಕ ಹೋಗಬಹುದು. 10 ಲಕ್ಷದಿಂದ 25 ಲಕ್ಷ ಒಂದು ವರ್ಷಕ್ಕೆ? ಹೌದು. ಇನ್ನು ಎನ್ಆರ್ಐ ಮತ್ತೆ ಅದರ್ ಕೋಟಾ ಅಂತ ಇರುತ್ತೆ. ಅದಕ್ಕೆ 25 ಲಕ್ಷದಿಂದ ಶುರುವಾಗಿ 55 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು ಪರ್ ಇಯರ್. ಅಬ್ಬಬ್ಬಾ, 55 ಲಕ್ಷ! ಇದು ಬರೀ ಟ್ಯೂಷನ್ ಫೀಸಾ? ಹೌದು. ಸೇಂಟ್ ಜಾನ್ಸ್ ತರಹದ ಕೆಲ ಸಂಸ್ಥೆಗಳಲ್ಲಿ ಸ್ವಲ್ಪ ಕಡಿಮೆ ಇರಬಹುದು. ಸುಮಾರು 7.4ರಿಂದ 8.1 ಲಕ್ಷ ಅಂತ ಅಂದಾಜು. ಆದರೆ ಶ್ರೀ ಮಧುಸೂದನ ಸಾಯಿ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ಗವರ್ಮೆಂಟ್ ಕೋಟಾಗೆ ಬಹುತೇಕ ಫ್ರೀ ಅಥವಾ ತುಂಬಾ ಕಡಿಮೆ, ಸುಮಾರು 750 ರೂಪಾಯಿ ಅಷ್ಟೇ ಅಂತ ಸುದ್ದಿ ಇದೆ. ಹೌದಾ? ಅದು ಅದ್ಭುತ ಅಲ್ವಾ? ಆದ್ರೆ ಅಲ್ಲಿನ ಪ್ರೈವೇಟ್ ಕೋಟಾ ಫೀಸ್? ಅಲ್ಲಿನ ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಹೆಚ್ಚಾಗೇ ಇರುತ್ತೆ. ಇನ್ನು ಡೀಮ್ಡ್ ಯೂನಿವರ್ಸಿಟಿಗಳ ಕಡೆ ಬಂದ್ರೆ ಅಲ್ಲಿ ವರ್ಷಕ್ಕೆ ಸುಮಾರು 17 ಲಕ್ಷದಿಂದ 23.5 ಲಕ್ಷದವರೆಗೆ ಫೀಸ್ ಇರುತ್ತೆ. ಕೆಎಂಸಿ ಮಣಿಪಾಲ್ ಮಂಗಳೂರು ಇವು 4 ವರ್ಷಕ್ಕೆ ಫೀಸ್ ತಗೋಬಹುದು. ಬೇರೆ ಕೆಲವು 4.5 ವರ್ಷಕ್ಕೆ ತಗೋತಾರೆ. ಇದಲ್ಲದೆ ಒಂದು ಮುಖ್ಯವಾದ ವಿಷಯ ಏನು? ಇದು ಬರೀ ಟ್ಯೂಷನ್ ಫೀಸ್ ಆಯಿತು. ಇದರ ಜೊತೆ ಹಾಸ್ಟೆಲ್, ಮೆಸ್ಸು, ಎಕ್ಸಾಮ್ ಫೀಸ್, ಲೈಬ್ರರಿ, ಅದು ಇದು ಅಂತ ಬೇರೆ ಖರ್ಚುಗಳೆಲ್ಲ ಸೇರಿ ವರ್ಷದ ಒಟ್ಟು ಖರ್ಚು ಇನ್ನಷ್ಟು ಜಾಸ್ತಿ ಆಗುತ್ತೆ. ಹೌದು, ಅದನ್ನ ಮರಿಬಾರ್ದು. ಉದಾಹರಣೆಗೆ ಕೆಎಂಸಿ ಮಣಿಪಾಲ್ನ ಫುಲ್ ಕೋರ್ಸ್ ಬಜೆಟ್ಟು ಸುಮಾರು 77-78 ಲಕ್ಷ ಆಗುತ್ತೆ ಅಂತ ಅಂದಾಜಿದೆಯಲ್ಲ. ಜೆಎಸ್ಎಸ್ ಮೈಸೂರಲ್ಲಂತೂ 94 ಲಕ್ಷ ದಾಟುತ್ತೆ ಅಂತಾನೂ ಹೇಳ್ತಾರ. ಹೌದು, ಅಂದಾಜು ಅಷ್ಟೇ ಆಗ್ಬಹುದು. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಬಹಳ ಮುಖ್ಯ. ಸರಿ, ಇನ್ನು ನೀಟ್ ಸ್ಕೋರ್ ಬಗ್ಗೆ ಮಾತಾಡೋಣ. ಎಷ್ಟಿದ್ರೆ ಯಾವ ತರಹ ಸೀಟ್ ಸಿಗ್ಬೋದು? 2024ರ ಕಟ್ ಆಫ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಡೀಮ್ಡ್ ಯೂನಿವರ್ಸಿಟಿಗಳದು ಕಟ್ ಆಫ್ ಪ್ರತಿ ವರ್ಷ ಚೇಂಜ್ ಆಗತ್ತೆ. ಕಾಲೇಜು, ಕೋಟಾ, ಕ್ಯಾಟಗರಿ ಎಲ್ಲದರ ಮೇಲೆ ಡಿಪೆಂಡ್ ಆಗತ್ತೆ. 2024ರ ಡೀಮ್ಡ್ಗಳದು ಒಂದು ರಫ್ ಐಡಿಯಾ ಕೊಡೋದಾದ್ರೆ ಇವು ಅಂದಾಜು ಅಷ್ಟೇ. ಕೆಎಂಸಿ ಮಣಿಪಾಲ್ ಸುಮಾರು 635+, ಕೆಎಂಸಿ ಮಂಗಳೂರು 608+, ಜೆಎಸ್ಎಸ್ ಮೈಸೂರು 560+, ಜೆಎಲ್ಎನ್ ಬೆಳಗಾವಿ 550+, ಕೆಎಸ್ ಹೆಗ್ಡೆ 500+, ರಾಜರಾಜೇಶ್ವರಿ ಬೆಂಗಳೂರು 400+. ಓ, ಅಂದ್ರೆ ಡೀಮ್ಡ್ಗಳಿಗೂ ಒಳ್ಳೆ ಸ್ಕೋರ್ ಬೇಕು. ಹೌದು. ಸ್ವಲ್ಪ ಕಡಿಮೆ ಸ್ಕೋರ್ ಇದ್ರು, ಅಂದ್ರೆ ಒಂದು 250ರಿಂದ 400 ರೇಂಜ್ನಲ್ಲಿದ್ರು ಡೀಮ್ಡ್ ಅಥವಾ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅದರ್ ಕೋಟದಲ್ಲಿ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಆದ್ರೆ ಫೀಸ್ ತುಂಬಾ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ಲಿ. ಫೀಸ್ ಬಗ್ಗೆ ತಯಾರಿರ್ಬೇಕು. ಗೌರ್ಮೆಂಟ್ ಸೀಟಿಗೆ ಮಾತ್ರ ಕಾಂಪಿಟಿಷನ್ ತುಂಬಾ ಹೈ, ಕಟ್ ಆಫ್ ಕೂಡ ಹೆಚ್ಚೇ ಇರುತ್ತೆ. ಇತ್ತೀಚೆಗೆ ಸೀಟ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ನ್ಯೂಸ್ ಬರ್ತಿದೆ ಅಲ್ಲ? ಹೊಸ ಕಾಲೇಜ್ಗಳು ಬರ್ತಿದಾವ? ಹೌದು, ಅದು ಒಳ್ಳೆ ಸುದ್ದಿ. 2025-26ಕ್ಕೆ ರಾಮನಗರ ಮತ್ತೆ ಕನಕಪುರದಲ್ಲಿ ಹೊಸ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳು ಬರೋ ಪ್ರಪೋಸಲ್ ಇದೆ. ಒಂದೊಂದ್ರಲ್ಲೂ 100-125 ಸೀಟ್ಸ್ ಇರ್ಬೋದು. ಎನ್ಎಂಸಿ ಅಪ್ರೂವಲ್ ಸಿಕ್ಕಿದ್ರೆ 200-250 ಗವರ್ಮೆಂಟ್ ಸೀಟ್ಸ್ ಜಾಸ್ತಿ ಆಗತ್ತೆ. ಆಲ್ರೆಡಿ 2024-25ರಲ್ಲಿ 3 ಹೊಸ ಪ್ರೈವೇಟ್ ಕಾಲೇಜ್ಗಳು ಬಂದಿವೆ. ಬಿಜಿಎಸ್ ನಗರೂರು, ಪಿಇಎಸ್ ಎಲೆಕ್ಟ್ರಾನಿಕ್ ಸಿಟಿ, ಎಸ್ಆರ್ ಬಾಗಲಕೋಟೆ. ಇದರಿಂದ 350 ಎಂಬಿಬಿಎಸ್ ಸೀಟ್ಸ್ ಹೆಚ್ಚಾಗಿದೆ. ವಾವ್! ಇನ್ನೊಂದು ಸುದ್ದಿ ಇದೆ. ಆರ್ಜಿಯುಎಚ್ನ ಎಲ್ಐಸಿ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಸುಮಾರು 1500ಕ್ಕೂ ಹೆಚ್ಚು ಸೀಟ್ಸ್ 8 ಪ್ರೈವೇಟ್ 16 ಗವರ್ಮೆಂಟ್ ಕಾಲೇಜ್ ಸೇರಿ ಜಾಸ್ತಿ ಆಗ್ಬೋದು ಅಂತ. ಆದ್ರೆ ಇದಕ್ಕೂ ಎನ್ಎಂಸಿ ಫೈನಲ್ ಅಪ್ರೂವಲ್ ಬೇಕು. ಸೀಟ್ ಜಾಸ್ತಿ ಆಗ್ತಿರೋದು ಆಸ್ಪಿರೆಂಟ್ಸ್ಗೆ ಖುಷಿ ವಿಚಾರ. ಎಂಬಿಬಿಎಸ್ ಬಿಟ್ಟು ಬಿಡಿಎಸ್, ಆಯುಷ್ ಕೋರ್ಸ್ಗಳ ಬಿಎಎಂಎಸ್, ಬಿಎಚ್ಎಂಎಸ್, ಬಿಯುಎಂಎಸ್, ಬಿಎಸ್ಎಂಎಸ್ ಬಗ್ಗೆ ಏನ್ ಹೇಳ್ತೀರಾ? ಅವುಗಳಿಗೂ ಇದೇ ಪ್ರೊಸೆಸ್ಸಾ? ಹೌದು, ಆ ಕೋರ್ಸ್ಗಳಿಗೂ ನೀಟ್ ಕಡ್ಡಾಯ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಹೆಚ್ಚು ಕಡಿಮೆ ಎಂಬಿಬಿಎಸ್ ತರಹನೇ ಇರುತ್ತೆ. ಓಕೆ. ಸ್ಟೇಟ್ ಕೋಟಾ ಸೀಟ್ಗಳಿಗೆ ಕೆಇಎ ಮೂಲಕವೇ ಕೌನ್ಸಿಲಿಂಗ್. ಬಿಡಿಎಸ್ ಗವರ್ಮೆಂಟ್ ಕಾಲೇಜ್ ಫೀಸ್ ಕೂಡ ಸುಮಾರು 50,000 ಇರಬಹುದು. ಇವು ಕೂಡ ಒಳ್ಳೆ ಕರಿಯರ್ ಆಪ್ಷನ್ಸ್. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಆಸೆ ಇರೋರು ನೀಟ್ ಸ್ಕೋರ್ ಜೊತೆಗೆ ದುಡ್ಡಿನ ವಿಚಾರವನ್ನು ಅಷ್ಟೇ ಸೀರಿಯಸ್ ಆಗಿ ತಗೋಬೇಕು. ಕೌನ್ಸಿಲಿಂಗ್ ಪ್ರೋಸೆಸ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಖಂಡಿತವಾಗಿ. ಗವರ್ಮೆಂಟ್, ಪ್ರೈವೇಟ್, ಡೀಮ್ಡ್ ಒಂದೊಂದಕ್ಕೂ ಅದರದೇ ಆದ ಪ್ಲಸ್ ಮೈನಸ್ ಇದೆ. ಫೀಸ್,
ಕಟ್ ಆಫ್ ರೂಲ್ಸ್ ಎಲ್ಲ ಬೇರೆ ಬೇರೆ. ಕರ್ನಾಟಕ ಓಪನ್ ಸ್ಟೇಟ್ ಆಗಿರೋದ್ರಿಂದ ಹೊರಗಿನವರು ಬರ್ತಾರೆ, ಸೊ ಕಾಂಪಿಟಿಷನ್ ಇರುತ್ತೆ. ಅಫಿಷಿಯಲ್ ವೆಬ್ಸೈಟ್ಗಳನ್ನ ನೋಡಿ ಕರೆಕ್ಟ್ ಮಾಹಿತಿ ತಗೊಂಡು ಡಿಸಿಷನ್ ಮಾಡೋದು ಬೆಸ್ಟ್. ಎಲ್ಲ ಆಯ್ತು. ಕೊನೆಗೊಂದು ಯೋಚನೆ ಬರ್ತಿದೆ. ಈ ಸೀಟುಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ಒಳ್ಳೆದೇ. ಅದೇ ಅದಕ್ಕೆ ತಕ್ಕ ಹಾಗೆ ಕ್ವಾಲಿಟಿ ಟೀಚಿಂಗ್ ಸ್ಟಾಫ್, ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಮುಖ್ಯವಾಗಿ ಹಾಸ್ಪಿಟಲ್ಗಳಲ್ಲಿ ಕ್ಲಿನಿಕಲ್ ಟ್ರೈನಿಂಗ್ ಇದೆಯಲ್ಲ, ಆ ಕ್ವಾಲಿಟಿಯನ್ನ ಮೇಂಟೈನ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಗ್ಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತವಾಗಿಯೂ ಇದು ಒಂದು ದೊಡ್ಡ ಸವಾಲು. ಬರೀ ಸೀಟ್ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಸಾಲ್ದು, ಬರೋ ಡಾಕ್ಟರ್ಗಳ ಕ್ವಾಲಿಟಿ ಕೂಡ ಮುಖ್ಯ ಅಲ್ವಾ? ಮೆಡಿಕಲ್ ಎಜುಕೇಷನ್ ಕ್ವಾಲಿಟಿನ ಕಾಪಾಡ್ಕೊಳ್ಳೋಕೆ ರೆಗ್ಯುಲೇಟರಿ ಬಾಡೀಸ್, ಗವರ್ಮೆಂಟ್ ಏನ್ ಮಾಡುತ್ತೆ ಅಂತ ಕಾದು ನೋಡ್ಬೇಕು. ಕ್ವಾಂಟಿಟಿ ಜೊತೆ ಕ್ವಾಲಿಟಿನೂ ಬ್ಯಾಲೆನ್ಸ್ ಮಾಡ್ಲೇಬೇಕು.